ಸರ್, ಈಗ ಸಹಜವಾಗಿ ಜನಸಾಮಾನ್ಯರಿಗೆ ಕಂಪ್ಯಾರಿಸನ್ ಬಂದೇ ಬರುತ್ತೆ. ನೀವು ಹೇಗೆ ಉಲ್ಲೇಖ ಮಾಡಿದ್ರಿ, ಈ ರಾಜ್ಯ ಸಿದ್ದರಾಮಯ್ಯನವರ ಅಥವಾ ಕಾಂಗ್ರೆಸ್ನ ಆಡಳಿತವನ್ನು ನೋಡಿದೆ, ಬಿಜೆಪಿ ಆಡಳಿತವನ್ನು ನೋಡಿದೆ, JDS ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಆ ಆಡಳಿತವನ್ನು ಕೂಡ ನೋಡಿದೆ. ಇಂಥ ಸಂದರ್ಭದಲ್ಲಿ BJP ಆಡಳಿತ ಹೆಂಗಿತ್ತು, ಕಾಂಗ್ರೆಸ್ ಆಡಳಿತ ಹೆಂಗಿತ್ತು, JDS ಆಡಳಿತ ಹೆಂಗಿತ್ತು ಅನ್ನುವಂತಹ ಕೆಲವೊಂದು ಕಂಪ್ಯಾರಿಸನ್ ನಡುವೆ ಈಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಈ ಹಿಂದೆ ಹೇಗಿದ್ರು, ಈಗ ಯಾಕೆ ಹಿಂಗಿದ್ದಾರೆ ಅನ್ನುವಂಥ ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿದೆಯಲ್ಲ, ಯಾಕಿದು ಅಂತ ನೋಡಿ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಈ ರಾಜ್ಯದಲ್ಲಿ ಅಧಿಕಾರವನ್ನು ತಗೊಂಡಾಗ ಅವರಿಗೆ ಕಾಂಗ್ರೆಸ್ಸಿನ ಏನೋ ಕೆಲವು ಅವರಿಗೆ ಭಾಳ ಪಾರಂಪರವಾಗಿ ಬಂದಿರೋವಂಥ ಕೆಲವು ಜನವಿರೋಧಿ ಮಾಹಿತಿಗಳಿದೆ ಅಥವಾ ಅವರ ಮೌಲ್ಯಗಳಿದೆ, ಅದು ಸಿದ್ದರಾಮಯ್ಯನವ್ರಿಗೆ ಗೊತ್ತಿರಲಿಲ್ಲ. ಅವರು ಕಾಂಗ್ರೆಸ್ಸಿಗೆ ಬಂದು ಕೇವಲ 6-7 ವರ್ಷ ಆಗಿತ್ತು, ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲ್ದು ಬಂತು. ಬಹುಶಃ ಅವರಲ್ಲಿ ಇನ್ನೂ ಆ ಹಿಂದೆ ಯಾರು ಅವ್ರ ಜೊತೆಗೆ ಯಾರ ಜೊತೆ ಗರಡಿಯಲ್ಲಿ ಅವ್ರು ಬೆಳೆದಿದ್ರು, ಅವರು ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಬಂದಂಥ ಒಬ್ಬ ನಾಯಕ ಸಿದ್ದರಾಮಯ್ಯನವರು. ಅವರೇನು ಈಸ್ ನಾಟ್ ಎ ಬಾರ್ನ್ ಕಾಂಗ್ರೆಸ್. ಸೊ ಅವರಲ್ಲಿ ಇದ್ದಿದ್ದೇನು ಅಂತಂದರೆ, ಕಾಂಗ್ರೆಸ್ ಮನಸ್ಥಿತಿಯನ್ನು ವಿರೋಧಿಸ್ಕಂತ 30 ವರ್ಷ ರಾಜಕಾರಣ ಮಾಡಿದವ್ರು ನಮ್ಮ ರಾಜ್ಯದಲ್ಲಿ. ಏಕಾಏಕಿ ಅವ್ರಿಗೆ ಕಾಂಗ್ರೆಸ್ಸಿಗೆ ಒಗ್ಗಿ ಕಾಂಗ್ರೆಸ್ಸಿನ ಮನಸ್ಥಿತಿ ಅವ್ರಿಗೆ ಅರ್ಥ ಆದಾಗ ಅವ್ರ ಕೆಲವು ನಿರ್ಣಯಗಳು ಕಾಂಗ್ರೆಸ್ಸಿಗೆ ಬೇಡವಾಗಿದ್ರು ಕೂಡ ಸ್ವತಃ ಸಿದ್ದರಾಮಯ್ಯನವ್ರಿಗೆ ಆ ಥರದ್ದು ಸರಿ ಅಂತ ಅನ್ಸಿದ್ದನ್ನು ಆ ಸಂದರ್ಭದಲ್ಲಿ ಮಾಡಿದ್ರು. ಆದರೆ ಫೈನಲಿ ಈ ಕಾಡಾನೆಗಳನ್ನು ಪಳಗ್ಸೋದು ಹೆಂಗೆ ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವರು ಮೆತ್ತಗೆ ಮಾಡಿದ್ರು 3 ವರ್ಷದಲ್ಲಿ, ಆ ಮೊದಲನೇ ಅವಧಿಯಲ್ಲಿ. ಹಾಗಾಗಿ ಅವರಿಗೆ ಕೊನೆಗೆ ಅನೇಕ ಕೆಟ್ಟ ನಿರ್ಣಯಗಳ ಕಾರಣಕ್ಕೋಸ್ಕರ ಅವ್ರು ಸ್ವತಃ ತಮ್ಮ ಕ್ಷೇತ್ರದಲ್ಲೇ ಭಾಳ ದೊಡ್ಡ ಅಂತರದಲ್ಲಿ ಅವ್ರ ಸೋಲನ್ನು ಕಾಣುವಂಥದ್ದು ಆಯಿತು. ಆದರೆ ಈ ಸಾರಿ ಸಿದ್ದರಾಮಯ್ಯನವ್ರು ಆಗಿಲ್ಲ. ಈ ಸಾರಿ ಅವರು ಕೇಂದ್ರದಲ್ಲಿ ಅವರ ಏನು ಕಾಂಗ್ರೆಸ್ ಹೈಕಮಾಂಡ್ ಇದೆ, ಅವರನ್ನು ಕೂಡ ಚೆನ್ನಾಗಿ ಇಟ್ಕೊಂಡು ಹೋಗೋಂಥದಕ್ಕೆ ಬೇಕಾಗಿರೋಂಥ ರೀತಿಯಲ್ಲಿ ಮಾಡಿ, ಇವತ್ತು ಒಬ್ಬ ಅತಿ ಹೆಚ್ಚು ಬಜೆಟನ್ನು ಕೊಟ್ಟಿರುವಂಥ ಮುಖ್ಯಮಂತ್ರಿ ಅಂತ ಅವರಿಗೆ ಹೆಸರಿದ್ರೂ ಕೂಡ, ಇವತ್ತು ರಾಜ್ಯದ ಪರಿಸ್ಥಿತಿ ಅಧೋಗತಿಗೆ ಹೋಗ್ತಾ ಇದೆ ಅಂತ ಗೊತ್ತಿದ್ರೂ ಕೂಡ, ಎಲ್ಲೋ ಒಂದು ಕಡೆ ಗ್ಯಾರಂಟಿಯನ್ನು ನಾನು ಹಿಂಪಡೆಯುವಂಥ ನಿರ್ಣಯ ಮಾಡಿದ್ರೆ ಹೈಕಮಾಂಡ್ ನನಗೆ ಇಡೀ ದೇಶದ ತುಂಬ ಇದನ್ನು ಅಪಪ್ರಚಾರ ಆಗುತ್ತೆ, ಕಾಂಗ್ರೆಸ್ ಹೇಳ್ದಂತ ನಡ್ಕೊಳ್ಳಿಲ್ಲ ಅನ್ನೋಂಥ ಅಪಪ್ರಚಾರ ಕಾಂಗ್ರೆಸ್ ಮೇಲೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ನಂದೇನು ಹೋಗಂಗಿದೆ, ಹೋದ್ರೆ ರಾಜ್ಯ ಜನರ ಮೇಲೆ ಸಾಲ ಆಗುತ್ತೆ, ಆಗಲಿ ಬಿಡು ಅಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ. ಅದು ಘನತೆವೆತ್ತ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವರು ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತಿದ್ದಾರೆ ಅನ್ನೋ ಸಂದೇಶ ಹೋಗಲ್ವೇ? ಖಂಡಿತ. ನೀವು ಅವ್ರು ಇತ್ತೀಚೆಗೆ ಮಾಡಿರೋಂಥ ಸಾಲದ ಮೊತ್ತವನ್ನು ನೋಡಿ, ಕಳೆದ 2 ವರ್ಷದಲ್ಲಿ ಸುಮಾರು 2.5 ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ. ಈಗ ಒಬ್ಬ ಸಿದ್ದರಾಮಯ್ಯನವರಷ್ಟು ಅನುಭವಿ ಉಪಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕ ಆಗಿ ರಾಜ್ಯದ ಅನೇಕ ಇಲಾಖೆಗಳನ್ನು ನಿರ್ವಹಿಸಿದಂಥವ್ರು, ಮತ್ತು ಸ್ವತಃ ತಾವೇ ಹೇಳ್ಕೊಂಡಂಗೆ ತಾವು ಭಾಳ ಕಷ್ಟಪಟ್ಟು ಬಂದಿರೋ ಅಂಥವ್ರು ಅಂತ ಹೇಳಿ ಅನೇಕ ಸಾರಿ ಅವ್ರು ಭಾಷಣ ಮಾಡೋವಂಥದ್ದನ್ನು ನೀವೆಲ್ಲರೂ ಕೂಡ ನೋಡಿದ್ದೇವೆ. ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ತರದಲ್ಲೇ ಇವತ್ತು ಸರ್ಕಾರವನ್ನು ಸಂಪೂರ್ಣವಾಗಿ ಸಾಲದಲ್ಲಿ ರಾಜ್ಯವನ್ನು ಮುಳುಗಿಸ್ತಾ ಇರುವಂಥ ಹೆಜ್ಜೆ ಯಾಕೆ ಇಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತಂದರೆ, ಅವರ ಕಾಂಗ್ರೆಸ್ಸಿನ ಹೈಕಮಾಂಡನ್ನು ತೃಪ್ತಿಪಡಿಸೋದಕ್ಕೋಸ್ಕರ. ಅವರ ಹೈಕಮಾಂಡಲ್ಲಿ ಏನು ನಿರ್ಣಯ ಆಗಿದೆ ನೀವು ನೋಡಿ, ಅವರು ಕೆಲವರು ಮಂತ್ರಿಗಳು ಹೇಳಿದ್ರು ಇದನ್ನು ನಿಲ್ಲಿಸುವೆ ಗ್ಯಾರಂಟಿ ಅಂತೇಳಿ. ಸಿದ್ದರಾಮಯ್ಯನವ್ರಿಗೂ ಅದು ಸಿದ್ದರಾಮಯ್ಯನವ್ರ ತಲೆಯಲ್ಲಿರೋದನ್ನೇ ಅವ್ರ ಮಂತ್ರಿಗಳ ಮೂಲಕ ಹೇಳ್ಸಿರೋಂಥವ್ರು. ತಕ್ಷಣ ಅವರ ಯಾರು ಇನ್ಚಾರ್ಜ್ ಇದಾರಲ್ಲ ಕೇಂದ್ರದಿಂದ, ಅವರೊಬ್ಬರು ಕರ್ನಾಟಕ ಉಸ್ತುವಾರಿ ಇದಾರಲ್ಲ, ಅವ್ರು ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ರು, ಯಾವ ಗ್ಯಾರಂಟಿಗಳು ನಾವು ಕರ್ನಾಟಕದಲ್ಲಿ ನಿಲ್ಲಿಸೋದಿಲ್ಲ. ಅಂದರೆ ಇದು ಏನು ತೋರಿಸುತ್ತೆ ಅಂದರೆ, ಇವ್ರ ನಿಯಂತ್ರಣವನ್ನು ಮೇಲ್ಗಡೆ ಕೂತು ಅವರು ಮಾಡ್ತಾ ಇದ್ದಾರೆ. ಅವರು ಅಸಹಾಯಕರಾಗಿ ಇವತ್ತು ವರ್ತನೆ ಮಾಡ್ತಾ ಇರೋಂಥದ್ದು ಅವ್ರು ಮಾಡ್ತಾ ಇರೋಂಥ ಸಾಲದಲ್ಲಿ ಗೊತ್ತಾಗ್ತದೆ ಅಂತ ನಾನು